ಪುಣ್ಯವನ್ನು ಮುಂದುಂಡು ಉಡು ಆತ್ಮ ಅಂತಕ್ಕಂಥ ಮಾತ ಹೇಳ್ತಾರೆ. ಪುಣ್ಯಾತ್ಮರೇ, ಒಂದು ಮಾತನ್ನ ಹೇಳಿ ನಾನು ಕೊನೆಗೆ ಬರ್ತಾ ಇದ್ದೀನಿ. ಏನು ಅಂತ ಕೇಳಿದ್ರೆ, ಮೈರಧ್ವಜ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಭಕ್ತ. ಮೈರಧ್ವಜ ತಾವೆಲ್ಲ ಲಕ್ಷಿಟ್ಟು ಕೇಳ್ರಿ. ಗುರು ಶಿಷ್ಯರ ಸಂಬಂಧ ಹೇಗಿದ್ದು ಆಗ, ಮತ್ತೆ ಈಗಿನ ಗುರು ಶಿಷ್ಯರ ಸಂಬಂಧ ಹೆಂಗದಾವ ಅವ್ರಿಗೆ ಗೊತ್ತ. ಸೇವಾ ಮನೋಭಾವನೆ ಅಂತಕ್ಕಂಥದ್ದು ಬರೋದು ಬಹಳ ದುರ್ಲಭದ. ಆಪ್ತ ಅಂಗ ಸ್ಥಾನ ಚತುರ್ವಿಧ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆ ಆಯ್ತು ಅಂದ್ರೆ ಇರ್ಬೇಕಾಗಲಿಲ್ಲ ಅಂದ್ರೆ ಆಗುತ್ತಾನ ಇರ್ಬೇಕು. ಲಚ್ಚಾನ ಸಿದ್ಧಲಿಂಗ ಅಜ್ಜ ಎಲ್ಲಾ ಲಿಂಗಿಗೆ ಏನ್ ಮಾಡ್ರಿ, ದೀಕ್ಷಾ ಕೊಡಕ್ಕಿಂತ ಮೊದಲು 3 ದಿವಸ ಮಣ್ಣಾಗ ಹೋಗುದು ಇಟ್ಟಿದ್ರು. ಇದರಂದ್ ಎದ್ದು ಬಂದಿದ್ರೆ ನಿನಗೆ ದೀಕ್ಷಾ ಇಲ್ಲದ್ರೆ ಆ ಕಡೆ ಹೋಗುತ್ತಂದ್ರು. 3ನೇ ದಿವಸಕ್ಕೆ ಜಗದ್ ನೋಡಿದಾಗ ಜೈ ಸಿದ್ಧಲಿಂಗ ಅಂತ ಜಗದ ಮ್ಯಾಲ ಬಂದ. ಇದು ಗುರು ಶಿಷ್ಯರು. ಅದಕ್ಕೆ ಪುಣ್ಯಾತ್ಮರೇ, ಮೈರಧ್ವಜನ ಗುರು ನದಿಯನ್ನ ದಾಟಿ ಬರ್ತಿದ್ದ. ಶಿಷ್ಯನ ಮನೆಗೆ ಮಗನನ್ನು ಕರ್ಕೊಂಡು ಪ್ರಸಾದಕ್ಕೆ ಬರಬೇಕು, ಒಂದಿಷ್ಟು ಏನೋ ಆಶೀರ್ವಾದ ಮಾಡಿ ಪಾದ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ಮೈರಧ್ವಜ ಬರ್ತಿದ್ದ. ಬರುವಂತ ಸಂದರ್ಭದೊಳಗೆ ಅಲ್ಲಿ ಏನ್ ಮಾಡ್ತದ, ಆ ಮೈರಧ್ವಜನ ಗುರುವಿನ ಮಗನ ಮಸಳಿ ನುಂಗ್ತದ. ಗುರುವಿನ ಮಗನ ಅವಾಗ ಮಸಳಿಗೆ ಹೇಳ್ತಾನೆ, ಇರುದೊಂದು ಮಗ ಐತಿ, ಬಿಟ್ಟು ಬಿಡು, ತಿನ್ಬೇಡ. ಅವಾಗ ಮಸಳಿ ಹೇಳಿತು, ನಿನ್ನ ಮಗಂದ ಎಷ್ಟು ಪುಣ್ಯದ ಶರೀರ ಐತ್ಲೆ, ಇಂಥದೊಂದು ಪುಣ್ಯದ ಶರೀರ ತಂದು ಕೊಡು, ಈ ಮಗನಿಗೆ ಬಿಟ್ಟು ಬಿಡ್ತಾನೆ. ಆಯ್ತಂದ. ಅದಕ್ಕೆ ವಚನ ಕೊಟ್ಟ ಗುರು ಬಂದ. ಮೈರಧ್ವಜ ಗುರುಗಳು ಬಂದ ತಿಳ್ಕೊಂಡು ಪಾದಿಗೆ ನೀರು ಹಾಕಿ ಬಸ್ ಮಚ್ಚಿ ಹೂ ಮುಡಿಸಿ ಭಕ್ತಿದಿಂದ ಎಲ್ಲ ಒಳಗೆ ಕರ್ಕೊಂಡು ಹೋಗಿಬಿಟ್ರು. ಒಳಗೆ ಕರ್ಕೊಂಡು ಹೋಗಿ ಏನೂ ಮಾಡ್ಲಿಲ್ಲ. ನೋಡಪ್ಪ, ನಾನೊಂದು ನಿನ್ನ ಕಡೆ ವಚನ ಬೇಡ್ಲಾಕ ಬಂದೀನಿ, ನೀನು ಕೊಡ್ತು ನನಗೆ ಮಾತು ಕೊಡು, ಆಮೇಲೆ ನಿನ್ನ ಮನೆಯೊಳಗೆ ಪ್ರಸಾದ ನೀರ ಉಳಿದುದಿಲ್ಲ ವ್ಯವಸ್ಥೆ ಅಂತ. ಗುರುವು ಏನ್ ದಗದದ, ನಿಮ್ಕಿಂತ ಹೆಚ್ಚಿದ ಏನದ, ಗುರುವಿನ ಆಜ್ಞೆಯನ್ನ ಮೀರದ ನಡೆಯದವನು ನರನು ಅನ್ನಲಬಾರದು ಅವ ಪರಮಾತ್ಮ ಅಂತ ಹೇಳ್ತಾರ. ನೀವ್ ಯಾಕೆ ವಿಚಾರಪ್ಪ, ನೀ ಏನ್ ತೋರಿಸ್ತಿ, ಕಾಲಿಲೆ ತೋರಿಸಿ ತಲೆ ಮೇಲೆ ಇಟ್ಟುಕೊಂಡು ಮಾಡ್ತಾನಪ್ಪ ಹೇಳಂದ. ನೋಡಪ್ಪ, ನಿನ್ನ ಬಲಿಕಿನ ಶರೀರ ನನ್ನ ಮಗನ ಮಸಳಿ ನುಂಗ್ಯದ, ಈ ಬಲಿಕಿನ ಶರೀರ ಓದು ಕೊಡ್ಬೇಕಾಗಿತ್ತಿ. ನಿನ್ನ ಮಗ ನಿನ್ನ ಮಡದಿ ನಿತ್ತ ಕರವತ್ತದಿಂದ ತಲೆಯೊಳಗೆ ಹಾಕಿ ಕೊಯ್ತಿರ್ಬೇಕು, ಶರೀರ ಪಾಲಾಗ್ತಿರ್ಬೇಕು. ನಿನ್ನ ಕಣ್ಣಾನ ನೀರು ಬರಬಾರ್ದ, ಮಡದಿ ಕಣ್ಣಾನ ನೀರು ಬರಬಾರ್ದ, ಮಗನ ಕಣ್ಣಾನ ನೀರು ಬರಬಾರ್ದು. ಆಗ್ಲಿ ಗುರುವೆ ಅಂತ. ಇದೇನು ಒಂದಿವ್ಸ ಹೋಗೋದತ್ತಿಲ್ರಿ. ಯಾರೋ ಶಿಷ್ಯಮಗ ಗುರುಗಳಿಗೆ ಬಂದು ಭೇಟಿಯಾಗಿ ನಮಸ್ಕಾರ ಮಾಡಿದ. ಯಪ್ಪ, ನನಗೆ ಒಂದಿವ್ಸ ದೀಕ್ಷಾ ಕೊಡ್ರಿ ಎಂದ. ಗುರು ದೀಕ್ಷಾ ಕೊಡ್ರಿ ಅಂದಾಗ ಆ ಗುರುಗಳಂದ್ರು, ಈ ಜಗತ್ತಿನಾಗ ಬಾತಿಗೆ ಬಾರದ ವಸ್ತು ನನಗೆ ತಂದು ಕೊಡು, ನಿನಗೆ ದೀಕ್ಷಾ ಕೊಡ್ತಾನಂದ್ರು. ಒಟ್ಟ ಉಪಯೋಗಕ್ಕೆ ಬಾರದ, ಪ್ರತಿಯೊಬ್ಬ ಮನುಷ್ಯನಿಗೆ ಉಪಯೋಗಕ್ಕೆ ಬಾರದ ವಸ್ತು ಯಾವ್ದದ ಅದನ್ನ ನನಗೆ ತಂದು ಕೊಟ್ಬಿಡು, ನಿನಗೆ ದೀಕ್ಷಾ ಕೊಡ್ತಾನಂದ್ರು. ಅದೇನ್ ದೊಡ್ಡದಾಗದ್ ಬಿಡು ತರ್ತಾನಂದ. ಹೋಗಿ ಬಾಜುಕ್ ಕಲ್ಲು ಬಿದ್ದಿತ್ತು, ಕೈ ಹಾಕಿದ, ಕಲ್ಲು ಹೇಳಿತು, ಗಾಡಿ ಕಟ್ಟಾಗ ನಾ ಸಣ್ಣ ದಿನ ಅಂದ್ರೆ ಚೀಪರಿ ಉಪಯೋಗ ಆಗ್ತಾನು, ನಾ ಎಲ್ಲರಿಗೂ ಉಪಯೋಗ ಬರ್ತಾನೆ, ನಾನು ಮುಟ್ಟಬೇಡ ಅಂತ ಹೇಳ್ತು. ಕಟ್ಟಿಗೆ ಹಿಡಿಲಕ್ಕ ಅದು ಅದನ್ನ ಹೇಳ್ತು. ಯಾವ ವಸ್ತು ಮುಡ್ತಾನೆ ಎಲ್ಲ ಉಪಯೋಗಕ್ಕೆ ಬರೋ ಹೇಳಾಕತ್ರು. ಅವಾಗ ಈ ಮನುಷ್ಯ ವಿಚಾರ ಮಾಡಿದ, ದೇವರ ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತು ಮಾನವ ಉಪಯೋಗ ಆಗ್ಲಾರ್ದು ಯಾವಲ್ಲ, ಎಲ್ಲಾ ಉಪಯೋಗ ಆಗ್ತಾವ ತಿಳ್ಕೊಂಡು ಒಂದು ಹುಡುಗ ಅಲ್ಲಿ ವಾಂತಿ ಮಾಡ್ಕೊಂಡಿತ್ತು. ಇದು ಮಾತ್ರ ಯಾರಿಗೆ ಉಪಯೋಗ ಬರೋ ತಿಳ್ಕೊಂಡು ಅದನ್ನ ಎತ್ತಲಿಕ್ಕೆ ಹೋದ. ಅದು ಹೇಳ್ತು, ಮೊದಲ ನಿನ್ನ ಸಂಘ ಮಾಡೋಕ್ಕಿಂತ ಮೊದಲು ನಾನು ಗೋಧಿ ಆಗಿದ್ದೀನಿ. ಯಾರು ಪುರಿ ಮಾಡ್ಲಾಕ್ ಹೋಯ್ತಿದ್ರಿ, ಯಾರು ಚಪಾತಿ ಮಾಡಕ್ ಹೋಯ್ತಿದ್ರಿ, ಯಾರು ಏನೇನೋ ಮಾಡಕ್ ಹೋಯ್ತಿದ್ರೆ, ಯಾವಾಗ ನಿನ್ನ ಸಂಘ ಮಾಡಿನ ನನಗೆ ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲಾಗೈತಿ. ಈಗಟ್ಟು ಬಂದು ಮುಟ್ಟಿ ಇನ್ನಷ್ಟು ನನ್ನ ಜೀವನ ಹೈರಾಣ ಆಗಬಾರ್ದು, ನಿನ್ನ ಸಂಘ ಅಟ್ ಕೆಟ್ಟೈತೀನಿ, ಆ ಕಡೆ ಹೋಗಿ ಬಿಡತ್ತೆ ಹೇಳ್ತದೆ. ಅವಾಗ ಮನುಷ್ಯನಲ್ಲಿ ಜ್ಞಾನೋದಯ ಆಯ್ತು. ಏನು ಜ್ಞಾನೋದಯ ಆಯ್ತು? ಈ ಶರೀರ ನೆಚ್ಚದರು ಈ ಸಂಸಾರವನ್ನ ಕೆಡುವ ಕಾಯದ, ಈ ಕೆಡುವ ಕಾಯದ ಮಾಯವನ್ನು ಬಿಡಲಾರದೆ, ಸ್ಥಿರವಲ್ಲ ಈ ಸಂಸಾರ ನೆಚ್ಚದರು ಈ ಕಾಯವನ್ನಂತಕ್ಕಂಥ ಮಾತು ಅವಾಗ ನೆನಪಿಗೆ ಬಂತು. ಗುರುವೇ, ಈ ಜಗತ್ತಿನಾಗ ಉಪಯೋಗಕ್ಕೆ ಬಾರದ ವಸ್ತು ಯಾವುದೈತೆ ಕೇಳಿದ್ರೆ ಒಳಗಿನ ಜೀವ ಪರಮಾತ್ಮ ಹಾದ ಒಳಕ ಇದು ಎದಕ್ಕೂ ಉಪಯೋಗ ಬರೋದಿಲ್ಲ. ಇವತ್ತು ನಿನಗೆ ಇದನ್ನು ಸಮರ್ಪಣೆ ಮಾಡಿನಿ, ತೆಗೆದುಕೋ ಗುರುನಾಥ ತಿಳ್ಕೊಂಡು ದಂಡವತ್ ನಮಸ್ಕಾರ ಹಾಕ್ತಾನ. ಅವಾಗ ತಥಾಸ್ತುತ ಆಶೀರ್ವಾದ ಮಾಡ್ತಾನೆ. ಹಂಗ ಮೈರಧ್ವಜ ಹೇಳ್ತಾನ, ಗುರುವೇ, ನಿನಕ್ಕಿಂತ ಈ ಜಗತ್ತಿನಿಗೆ ಇನ್ನೇನು ಹೆಚ್ಚದ, ನನ್ನ ಭಾಗ್ಯದ ಇವತ್ತು ತಿಳ್ಕೊಂಡು ಕೈ ಕಟ್ಟಿದ್ರು, ಕಾಲು ಕಟ್ಟಿದ್ರು, ಮಡದಿ ಮಗ ನಿಂತು ಕೊರಿಲಿಕ್ಕೆ ಆರಂಭ ಮಾಡಿದ್ರು. ಎಡಕಿನ ಕಣ್ಣನ್ನು ನೀರು ಬಸಿಲಿಕ್ಕೈತು. ನಿಲ್ಸನ್ ನಾವು ಗುರುನಾಥ, ನಾನು ಮೊದಲ ಕರಾರು ಮಾಡೀನಿ, ಒಂದು ಹನಿ ಕಣ್ಣ ನೀರು. ಅವಾಗ ಪುಣ್ಯಾತ್ಮರು ಮೈರಧ್ವಜ ಹೇಳ್ತಾನ, ಗುರುವೇ, ನನ್ನ ಎಡಕಿನ ಶರೀರ ಯಾಕೆ ಕಳಾಕತ್ತೈತಿ ತಿಳ್ಕೊ, ಒಂದಿಷ್ಟು ನಿನಗೆ ಕೊಡಬಾರದು ತಳಾಕತ್ತಿಲ್ಲ. ಅದು ಅಳು ತಾತ್ಪರ್ಯ ಏನಂತ ಕೇಳಿದ್ರ, ಈ ಬಲಿಕಿನ ಶರೀರ ಏನು ಪುಣ್ಯ ಮಾಡ್ಯದ, ಗುರುನಾಥನ ಮಗನ ಜೀವವನ್ನು ಉಳಿಸ್ಲಿಕ್ಕ ಪುಣ್ಯದ ಕರ್ಮ ಕೊಂಟತಿ ಶರೀರ. ನಾನೇನು ಪಾಪ ಮಾಡೇನಿ, ಇಲ್ಲಿ ಬಿದ್ದು ಮಣ್ಣಾಗಿ ಹೋಗೋತ್ತ ನನ್ನ ಪಾಲು ಬಂದ ತಿಳ್ಕೊಂಡು ಆ ಶರೀರ ಅಳಾಕತ್ತಿತ್ತು ಅಂದಾಗ ಧನ್ಯ ಅಂತಾರೆ. ಧನ್ಯ. ಇದು ದಾಸೋಹ ಸೇವಕರು.
ಎಲ್ಲಿ ತನಕ? ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತನು, ದಾನ ಮಾಡು, ದಾನ ಮಾಡ ಕರೆ ಮಾಡದೆ ಇರಬೇಡ, ಎಲ್ಲಾ ಖಾಲಿ ಮಾಡಿಕೊಂಡು ಬೇಡ. ಮೊಹಮ್ಮದ್ ಪೈಗಂಬರ್ ಹೇಳ್ತಾರ, ದಾನ ಮಾಡಿ ಎಲ್ಲಾ ಬಡತನ ಬಂದು ಜೋಳಿಗೆ ಹಾಕೊಂಡ್ ಹೋಗಂಗು ದಾನ ಮಾಡಬೇಡ, ಮತ್ತು ಜಿಪುನತನ ಮಾಡ್ರ ನರಕಕ್ಕೆ ಹೋಗಂಗ ಜಿಪುನತನ ಮಾಡ್ಲಕ್ ಹೋಗ್ಬೇಡ. ನೀನು ಬದುಕು, ಇನ್ನೊಬ್ಬರನ್ನ ಬದುಕಿಸು. ಇದು ಶರಣರ ತತ್ವ. ಇದು ಶರಣರ ಜೀವನ ದರ್ಶನದೊಳಗೆ ಬಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು. ಪುಣ್ಯಾತ್ಮ ಸಜ್ಜಲಗುಡ್ಡ ಶರಣಮ್ಮ ಏನು ಮನ್ಯಾಗ ಬ್ಯಾಸರಾಗಿತ್ತು, ಆ ಹುಡುಗಿ ಯಾರಿಗೂ ಉಪಯೋಗ ಇಲ್ಲ ತಿಳ್ಕೊಂಡು ತಂದು ಮಠಕ್ಕೆ ಬಿಟ್ಟಿದ್ರು. ನೋಡ್ಬೇಕ್ರ ದೇವ್ರಿಗೆ ಪಾಲೆ ಅಂತದ್ ಬರ್ತೈತಿ ನೀವು. ಇಷ್ಟ ಹೋಳಿಗೆ ಹೌದಿಲ್ಲ, ನೀವು ಉಣಾಗ ಇಷ್ಟ ಅಂಗೈದ ಅಗಲಾಗಿರ್ತಾವು, ದೇವ್ರಿಗೆ ತರೋದು ಇಷ್ಟ ಬಾನ, ಹಾತ್ ತುಂಬ್ಸ ಕಡೆ ಭಾತ್ ಹಂಸ ಕಡೆ, ಹೌದಿಲ್ಲ? ಅದಕ್ಕ ಪುಣ್ಯಾತ್ಮರೇ, ಇದು ಏನು ಅಂತ ಕೇಳಿದ್ರ, ಈ ಜಗತ್ತೆಲ್ಲ ಹರ್ಷ ಕೊಯ್ನೈ ಬಡ ದೇವಾನ ಕೆಂಗತ್ಲಪ್ತೆ ಪಡ ಪಡ ಅಂತ ಹೇಳ್ತಾರೆ ಶರಣರು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ಅನ್ನವನ್ನುಂಡು ಅನ್ಯರನ್ನ ಹೊಗಳುವ ಕುನ್ನಿಗಳೆಂಬೆ ರಾಮನಾಥ. ಈ ಜಗತ್ತಿನ್ಯಾಗ ಪುಣ್ಯಾತ್ಮರೇ ಅವ ಅದಾನ ತಿಳ್ಕೊಂಡು ಈ ಗಾಡಿಗಳು ಚಲೋ ಓಡಾಕತ್ತಾವ. ಅದಾನ ತಿರಿಲ್ಲತ್ತೀರಿ ನೀವು? ಇಲ್ಲಂದ್ರ ಮತ್ ನಿಮ್ಗೆ ಕನಸು ಬಿದ್ದುದು ಹೇಳಾಕ್ ಬರ್ತದ. ನೀವು ಮಕ್ಕೊಂಡಿರ್ತೀರಿ, ಕನಸರೆ ಬಿದ್ದಿರ್ತತಿ, ಮುಂಜಾನೆ ಹೇಳ್ತೀರಿ, ನೀವು ಮಕ್ಕೊಂಡಿರ್ತೀರಿ, ಹೇಳವ ಯಾರವ? ಅದಕ್ಕೆ ಪುಣ್ಯಾತ್ಮ ಅವ ಎಲ್ಲಿ ತನಕ ಈ ಮನೆಯಾಗಿರ್ತಾನ ಅಲ್ಲಿ ತನಕ ಈ ಮನೆಗೆ ಬೆಳಕಾಗ್ತದೆ. ಅಕಸ್ಮಾತ್ ಅವ್ ಹೊರಗೆ ಹೋದಂದ್ರಿ, ಇಲ್ಲೇ ಒಂದ್ ಜರ ಪುರಾಣ ಚಾಲೋ ಐತ್ರಿ, ಅಮ್ಮವ್ರು ಭಾಳ ಚಂದ ಹೇಳಾಕತ್ಯಾರ್ರಿ, ಇದೊಂದಿಟ್ಟು ಅಚಾನಕ್ ಸತ್ತೈತಿ, ಇದೊಂದು ಹೆಣ ನಿಮ್ಮ ಮನೆ ಮುಂದೆ ಇಟ್ಕೋರಿ, ಒಂದ್ ಜರ ಪುರಾಣ ಕೇಳಿ ಬರ್ತೀನಿ, ಇಟ್ಕೋತೀರೇನ್? ಎಂದಿಗೂ ಸಾಧ್ಯ ಇಲ್ಲ ಪುಣ್ಯಾತ್ಮರೇ. ಅದಕ್ಕೆ ಜ್ಞಾನಿ ಏನ್ ಹೇಳಿದ ಅಂತ ಕೇಳಿದ್ರ, ನೀವು ದಾಸೋಹ ಸೇವಾ ಮನೋಭಾವನೆ ಯಾವಾಗ ನಿನ್ನಲ್ಲಿ ಬರ್ತತಿ ಅವಾಗ ನಿನ್ನ ಬದುಕು ಸುಂದರ ಆಗ್ತದೆ, ಹಸನ ಆಗ್ತದೆ. ನಮ್ಮ ಲಿಂಗರಾಜ ದೇಸರ್ ಏನ್ ಮಾಡಿದ್ರು ಹೇಳಿದ್ರು, ಅಪ್ಪಗಳ ಸನ್ನಿಧಿಗೆ ಬಂದ್ರಿ, ಅಪ್ಪ ನನಗೆ ಮಕ್ಕಳಿಲ್ಲ ಅಂದ್ರೆ, ಒಂದು ಮಗನ ತಂದೆ ಆಗೋಕ್ಕಿತ್ತು, ನಾವು ಸಾವಿರಾರು ಮಕ್ಕಳಿಗೆ ತಂದೆ ಆಗ್ತೇವೋ ಅದನ್ನ ಸಾಲಿ ಕಟ್ಲಕ್ಕೆ ಕೊಟ್ಟು ಬಿಡೋ ತಿಳ್ಕೊಂಡು ಲಿಂಗರಾಜ ದೇಸರ್ ಹೇಳಿ ಇವತ್ತು ಲಿಂಗರಾಜ್ ಕಾಲೇಜ್ ಹೇಳ್ತಾರೆ. ಅವರು 2 ಎಕರೆ ತೋಟ, ಮಾವಿನ ತೋಟ, ಏನೋ ಸಾಯಂಕಾಲ ವಿಹಾರಾರ್ಥವಾಗಿ ವಾಕಿಂಗ್ ಸಲುವಾಗಿ ಬಂದಿದ್ರು. ಅಲ್ಲಿ ಒಂದು ಹುಡುಗ ಮಾವಿನಕಾಯಿ ಗಿಡದಾಗ ಕಾಯಿ ನೋಡಿದಾಗ ಕಲ್ಲು ಹೊಡೆದು ಬಿಟ್ಟ. ಆ ಕಾಯಿಗೆ ತಪ್ಪಿ ಹೋಗಿ ದೇಸಾರಿ ಕೂತ, ನೆತ್ತರ ಸೋರಾಕಿತ್ತು. ಹೋದ್ರು, ಆ ಹುಡುಗ ಯಾರು ಅನ್ನೋದು ಪತ್ತೆ ಹೆಚ್ಚಿ ಕರ್ಕೊಂಡು ಬರ್ರಿ ಅಂದ್ರು. ಅವ್ರ ತಾಯಿ ತಂದೆ ಗಾಬರಿ ಆದ್ರು, ಇನ್ನು ದೇಸಾರ ಅವ್ರಿಗೆ ಕಲ್ಲು ಹೋಗದಾರ ಅಂದ್ರೆ ಶಿಕ್ಷೆ ಆಗ್ತೈತಿ, ಯಪ್ಪ ಏನಾರೇ ಮಾಡ್ರಿ, ಅಲ್ಲೇ ಸಮಾಧಾನ ಮಾಡ್ರಿ. ಯಾರು ಕೇಳಿಲ್ಲ, ಒಟ್ಟು ಕರ್ಕೊಂಬರತ್ತೆ. ಕರೆಸಿದ್ರು, ನಿಂದಿರ್ಸಿ, ತಮ್ಮ ಗಿಡಕ್ಕೆ ಕಲ್ಲು ಯಾಕೆ ಹೊಡೆದೆ ಅಂದ್ರು. ಕಾಲು ನಡಗುತ್ತಿದ್ದು ಬಡ್ಡ್ಯಾಗ, ಗಿಡಕ್ಕೆ ಕಲ್ಲು ಯಾಕೆ ಹೊಡೆದೆ ಅಂದಾಗ, ಯಪ್ಪ ಏನಾದ್ರಾಗ ಒಂದಿಷ್ಟು ಹಣ್ಣಿದ್ದು ತಿನ್ನಬೇಕಂತ ಆಸೆ ಆಗಿತ್ತು, ಕಲ್ಲು ಹೊಡಿದ್ರಾಗ ತಪ್ಪಿ ಕಲ್ಲು ನಿಮಗೆ ಬಿದ್ದೈತಿ, ದಯವಿಟ್ಟು ಇನ್ನು ಮುಂದೆ ನಿಮ್ಮ ತೋಟದ ಕಡೆ ನಾನು ಬರಲ್ಲ, ಒಂದಿಷ್ಟು ನನ್ನ ಮೇಲೆ ಕೃಪೆ ಮಾಡೋದು. ಹುಡುಗ ಕಾಲಿಗೆ ಬಿದ್ದು ಅಳಾಕಿತ್ತು. ಅವಾಗ ಲಿಂಗರಾಜ್ ಅಂತಾರ, ಮಗು ಗಿಡ ಈ ಕಲ್ಲು ಈ ಗಿಡಕ್ಕೆ ಕಲ್ಲು ಹೊಡೆದಿದ್ದೀನಿ. ಇನ್ಕ ಅಮ್ಮವ್ರು ಹೇಳಿರಲ್ಲ, ಎಲ್ಲ ಬಡ್ಡಿಗೆ ನೀರು ಹಾಕಿದಾಗ ಮ್ಯಾಲೆಲ್ಲ ಗುರ್ತಾ ಹಿಡಿತಿತ್ತು. ಒಂದು ವಿಹಂಗ ಮಾರ್ಗ, ಒಂದು ಪಿಕ್ಲಿಕ್ಕ ಮಾರ್ಗ ಅಂತ ಬರ್ತಾವ. ಇದ್ರಾಗ ಇರಿವಿ ತೆಳಗ ಕಚ್ಚಿ ನೋಡಿ ಮ್ಯಾಲ ಹೋಗ್ತದ ಹಣ್ಣಾದದು, ಗಿಳಿ ಡೈರೆಕ್ಟ್ ಆಗಿ ಬರ್ತದ, ಹೌದಿಲ್ಲ? ಈಗ ಈ ಗಿಡಕ್ಕ ತೆಳಗ ನೀರ್ ಹಾಕಣ, ಮ್ಯಾಲ ತೆಳಗ ಗೊಬ್ಬರ ಹಾಕಣ ಹೇಳ್ತೈತಿ. ಮತ್ತೊಂದು ಗಿಡ ಐತಿ, ಮ್ಯಾಲ ಹಾಕಣ ತೆಳಗ ಬೀಳ್ತೈತಿ. ಮತ್ತೊಂದು ಗಿಡ ನಿಮ್ಗೆ ಗೊತ್ತಾಗೈತಿ, ಮತ್ತೊಂದು ಗಿಡ ಯಾವ್ದು ಮ್ಯಾಲಿಂದ ಹಾಕ್ತೈತಿ ಅದಕ್ಕೆ, ಹೌದಿಲ್ಲ? ಈ ಜಗತ್ತು ಪರಮಾತ್ಮ ಮಾಡಿರ್ತಕ್ಕಂಥ ಸೃಷ್ಟಿ, ಅದು ಈಶ್ವರಮಯವಾಗಿರ್ತಕ್ಕಂಥದ್ದು. ಭಗವಂತ ಆ ಪತ್ತಾರು ಎಷ್ಟು ಶಾಣೆ ಇರ್ಬೇಕಂತೀರಿ, ಇಟ್ಟೆಲ್ಲ ಜನ ಕೂಡಿರಿ, ಇಲ್ಲಿ ಅಮ್ಮವ್ರು ಕೂತಾರ, ನಾವು ಕೂತಿದ್ವಿ, ಇಲ್ಲೆಲ್ಲ ಕಂಪನಿ ಕೂತದ, ಒಬ್ಬರು ಮುಖನಾಂಗ ಒಬ್ಬನ ಇಟ್ಟಾನಂದ್ರ, ಇಲ್ಲಿ ಒಬ್ರು ಪಡಿಸಿ ನಾವೆಲ್ಲ ಒಂದ ತಾಯಿ ಮಕ್ಕಳು ಅಂದವ್ರ ಸಹಿತ ಮುಖ ಒಂದ್ರಂಗ ಒಂದದನ್ರಿ. ಮತ್ತ ಅವನ್ ತಿಕ್ ಪಡಿಚ್ರಿ ಇಟ್ಟಿರ್ಬೇಕಂತೀರಿ. ಸೋಮ್ ಹಿಂದೂ ಮುಂದೆ ನೋಡಿ ಒತ್ತಿ ಬಿಟ್ಟವ್ರ ಶಿವೈಗಳು ಅಂತವ್ರಾಗ್ಯಾರ, ಸ್ವಾಮಿ ವಿವೇಕಾನಂದರಾಗ್ಯಾರ, ಸಿದ್ಧಾರ್ಡ್ರು ಅಂತವ್ರಾಗ್ಯಾರ. ಈ ನೋಡ್ಲಾರ್ದ ಒತ್ತಿ ಬಿಟ್ಟವ್ರು ಬಂದು ಬಿಟ್ಟಿದ್ ನಾವು ತೆಳಗ ಒಮ್ಮೆ ಬಾದ್ ರಾಜು ತಾಳಿಕೊಟ್ಟೆ ಹೇಳ್ದ, ಎಲ್ಲಿಗೆ ಹೊಂಟ್ರಿ? ಸಿರ್ಸಲ್ಕೊಂಡು. ಯಾಕ್ರಿ? ಅವ್ರು ಹೊಂಟಾರ, ನಾವು ಹೊಂಟಿದ್ರಿ. ಎಲ್ಲಿ ಹೊಂಟ್ರಿ? ದಾನಮ್ಗೆ ಹೊಂಟಿದ್ರಿ. ಎದಕ್ ಹೊಂಟ್ರಿ? ಏನೋ ಎಲ್ಲಾರು ಕೂಡ ಹೋಗೋಣ ಅಂದರೆ ಹೊಂಟಿದ್ವಿ. ಎದಕ್ಕೆ ಹೋಗ್ಬೇಕಾಗಿತ್ತು ಅಂತಕ್ಕಂಥ ಮೊದಲು ನಾವು ಪರಾಮರ್ಶೆ ಮಾಡ್ಬೇಕಾಗಿತ್ತು. ಮುದಿಕ್ ಹೇಳಿತು, ತಮ್ಮ ಬಟ್ನ ಹೋಗಿ ಬಾಜಾರ್ದ ಒಂದು ಬದರಿಕಾಯಿ ತರೋಗೊತ್ತ ಹೇಳಿ, ಅದೇ ಪುಣ್ಯಾತ್ಮ ಚೌಕಾಶಿ ಮಾಡಿ ತಗೊಂಬ ಅಂತ ಹೇಳಿದಾಕೆ ಅಜ್ಜಿ. ಅಜ್ಜಿ ನಿನಗೆ ಮಕ್ಕಳು ಎಷ್ಟು ಮಂದಿ, ಅವ್ರದ್ದು ಮದುವೆ ಆಗೈತಿಲ್ಲ, ನಿಮ್ಮ ಆಸ್ತಿ ಎಟ್ಟ, ದಿನ ವ್ಯಾಪಾರ ಎಟ್ಟಾಕತ್ತಿ, ಇವೆಲ್ಲ ಕೇಳಿದ. ಸಂಜೆ ಆಗಿತ್ತಿದು, ಎಲ್ಲ ಮುಗೀತು. ಬದ್ನಿಕಾಯಿ 1-2 ಕಿಲೋ ಕೂಡ ಎಂದ ಕೊಟ್ಲು. ಮನೆಗೆ ಹೋಗಿ ಮುದುಕಿ 1 ತಾಸು ಕೂತ್ ಹೊಡ್ರಿ, ಅದ್ರಾಗ ಒಬ್ಬ ಉಣಾಟ್ ಬದನಿಕಾಯಿ ಪಲ್ಯ ಸಿಗಲಿಲ್ಲ, ಹುಳ್ಕತ್ತಿದ್ದು.
ಮುದಿ ಕೇಳ್ತು, ತಮ್ಮ ಚೌಕಾಶಿ ಮಾಡಿ ತಂದಿದ್ದಿಲ್ಲ ಬದನಿಕಾಯಿ ಅಂದ್ರೆ. ಅಜ್ಜಿನ ಚೌಕಾಶಿ ಮಾಡಿ ಏನ್ ಮಾಡಿದಿ? ಅಜ್ಜಿಗೆ 3 ಮಂದಿ ಮಕ್ಳು ಅದಾರೆ, ಅವ್ರ ಹೊಟ್ಟಿಲಿ 4 ಮಕ್ಳು ಹುಟ್ಟ್ಯಾವು. ಹಿಂಗೆಲ್ಲ ಪುಣ್ಯಾತ್ಮ ನಿನಗೆ ಬದನಿಕಾಯಿ ಚೌಕಾಶಿ ಮಾಡಿ ತಗೋಮ್ಮ, ನಿನ್ನ ಮುದುಕಿ ಸುದ್ದಿ ತಗೊಂಡ್ ನೀ ಏನು ಮಾಡಾಮಿದ್ದೀರ? ಅದಕ್ಕೆ ಬರೀತಾನೆ ಕಡ್ಕೊಳ ಮಡಿಯೊಳಪ್ಪ ಬಂಗಾಲಿ ಸಂತಿ ಬಡು ಗಡಿಬಿಡಿ ಭ್ರಾಂತಿಗೆಟ್ಟ ತಿರುಗಬೇಡಿ ಎಲೆ ಕೋಡಿ 4 ಬಾಜಾರೆಲ್ಲ ತಿರುಗಾಡಿ ಬೇಕಾದ ಕೊಂಡುಕೋ ಚೌಕಾಶಿ ಮಾಡಿ ಅಂತ ಕಡ್ಕೊಳ ಮಡಿಯೊಳಪ್ಪ ಬರೀತಾನ. ಇದು ಸಂತೆ ಐತಿಪ್ಪ, ಸಂತಿಗೆ ನಾವು ಬಂದಿದ್ದೀವಿ. ಈ ಸಂತಿ ಮುಗಿಸ್ಕೊಂಡು ಹೋಗೋದ್ರೊಳಗಾಗಿ ಒಂದಿಷ್ಟು ಪುಣ್ಯದ ಕರ್ಮಗಳನ್ನು ಮಾಡು, ಒಂದಿಷ್ಟು ಪುಣ್ಯದ ಕರ್ಮ ಮಾಡ. ಅಲ್ಲಿ ಈ ಸಾಧು ಬಂದು ಕಂಬಳಿ ಹಾಕೊಂಡು ಜೋಳಿಗೆ ಒಂದು ನಿತ್ತಪ್ಪ. ಮುದಿಕ್ ಹೇಳ್ತು, ತಂಗಿ ಅಲ್ಲಿ ಹೊಂಟಾನ ಅವ್ನು ಸತ್ತದ ಹೆಣ ಒಯ್ಲತ್ತಾರ, ಎಲ್ಲಿ ಹೋಗ್ಕ ನೋಡ್ಕೊಂಬ ಅಂದ್ರ. ಸಾಧುಗ್ ತಲೆ ಕೆಡ್ಲಾಕೈತಿ, ಅವ್ನು ಸ್ವರ್ಗಕ್ಕೆ ಹೋಗ್ಕಾನ ನರಕಕ್ಕೆ ಹೋಗ್ಕಾನ ನೋಡ್ಕೊಂಬತ್. ಮುದಿಕ್ ಹೇಳ್ತೈತಿ, ಈ ಹುಡುಗಿ ಏನ ಸಂಬಳ ತಕೊಳಕ್ ಬರುದಿಲ್ಲ, ಈ ಹುಡುಗಿ ಹೋಗಿ ಏನು ಉತ್ತರ ಹೇಳ್ತೈತಿ? ನಾ 20 ವರ್ಷ ಆದ ಕಂಬಳಿ ಹೆಗಲಿ ಹಾಕೊಂಡು ಮನಿ ಬಾಗ್ಲ ಮುಚ್ಚಿ ಕಡೆ ಬಂದಿನಿ, ನನಗೇನ ಯಾವ್ದು ಸ್ವರ್ಗ ಗೊತ್ತಿಲ್ಲ ನರಕ ಗೊತ್ತಿಲ್ಲ, ಇದೇನು ಗದ್ಲು ಬತ್ತು ಅಂದ. ಹೋತ್ ಹುಡುಗಿ ಹಿಂಗ್ ಹೋಗಿ ಹಿಂಗ್ ಬಂದ್ ಬಿಡ್ತಾವ. ಯಾವ ಇವ್ರು ಸ್ವರ್ಗಕ್ಕೆ ಹೋಗ್ತಾರತ್ ಹೇಳ್ತಿ. ಆ ಸಾಧು ಮುತ್ತೆ ಕೇಳ್ದ, ತಂಗಿ ಸ್ವರ್ಗಕ್ಕೆ ಹೋಗ್ಕಾನತ್ ಹೆಂಗ ನೀ ಹೇಳ್ದಿ? ನೋಡ್ರಿ, ಊರಾನ ಮಂದಿ ಇನ್ನೊಂದ್ 4 ಪತ್ ಬದುಕಬೇಕಾಗಿತ್ತು, ಊರಾಗ ಒಳ್ಳೆ ಧರ್ಮದ ಕಾರ್ಯ ನಡೀತಿದ್ವು, ಎಲ್ಲಾರ ಬಾಳಿಗೆ ಆಧಾರ ಸ್ತಂಭ ಆಗಿದ್ದ. ಇನ್ನೊಂದ್ 4 ಪತ್ತು ಬದುಕಿದ್ರೆ ಚಲೋ ಆಕಿತ್ತು, ಜನ ಎಲ್ಲ ಹಾಡ್ಕೋತ ಅಳ್ಕೋತ ಹೊಂಟಿತ್ತ. ನಾ ತಿಳ್ಕೊಂಡೆ ಜನರ ಬಾಯಾಗ ಯಾವಾಗ ಉಳ್ದಾನಂದ್ರೆ ಇವ್ ಸ್ವರ್ಗಕ್ಕೆ ಹೋಗ್ಕಾನ ತಿಳ್ಕೊಂಡಿನಿ ನಾನು. ಮತ್ತೊಮ್ಮೆ ಘಟನೆ ನಡೀತದ, ಅವನಿಗೆ ಹೋಗಿ ಹಚ್ಕೊಟ್ರಪ್ಪ. ನೋಡ್ಕೊಂಡ್ ಬಂದ್ ಹುಡುಗಿ ಹೇಳ್ತು, ಈ ಜನರ ಬಾಯಾಗ ಏನು ಉಳ್ದಿಲ್ಲ, ನೀವು ಹಲ್ಲಾಗ ಉಳ್ದಾನಂತ ಹೇಳ್ರು. ಹಲ್ಲಾಗ ಉಳ್ದವ್ರ ಎಲ್ಲಿ ಹೋಗ್ತಾರ ಗೊತ್ತಾಕತಿ. ಅದಕ್ಕೆ ಹೇಳಿದ್ರು, ಜನರ ನಾಲಿಗೆ ಮೇಲೆ ಇರಬೇಕು, ಹಲ್ಲಿನೊಳಗಿರಬಾರದು. ಇದು ಬಸವಣ್ಣ ಮಾಡಿರ್ತಕ್ಕಂಥ ಈ ನಾಡಿಗೆ ಪುಣ್ಯ. ನಾವೇನು ನಮ್ಗೆ ಹಿಂಗ ಇರ್ರಿತ್ತ ನಮ್ಮ ಕನಸು ಸಹಿತ ಕಂಡಿಲ್ಲ. ನನ್ನ ಪುತ್ಥಳಿ ಕುಣಿಸ್ತಾರತ್ತ ದುಡ್ದಿಲ್ಲ, ನನ್ನ ಗುಡಿ ಕಟ್ತಾರತ್ತ ದುಡ್ದಿಲ್ಲ, ನಾಳೆ ನಾನು ಹಾಡಿ ಹರಿಸ್ತಾರತ್ತ ದುಡ್ದಿಲ್ಲ. ಈ ಸಮಾಜಕ್ಕಾಗಿ ನಾನೊಬ್ಬ ಬಂದೀನಿ, ನನ್ನ ಕರ್ತವ್ಯ ಏನದಲ್ಲ ಅದನ್ನು ಮಾಡಿ ಹೋಗಬೇಕಾಗಿತ್ತು. ಕೊನೆಯದು ನಾನು ಯಾರು, ನನ್ನ ಕೆಲಸನು ವಿಷಮ ಸಂಸಾರವಿದ ಕನಸೆಂದರಿ ಮಾರಮರ್ದನ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದೊಳಿ ಇರುವಂತಕ್ಕಂಥದನ್ನ ನಿಜಗುಂಡ್ರು ಹೇಳಿರ್ತಕ್ಕಂಥ ಮಾತ. ಅದಕ್ಕೆ ಪುಣ್ಯಾತ್ಮರೇ, ಆ ಮೈರಧ್ವಜನ ಎಡಕಿನ ಶರೀರದ ಸುದ್ದಿ ತಿಳ್ಕೊಂಡು ಓದ ಮಗನಿಗೆ ಕೊಡ್ತಾನ, ಪುನರ್ಜನ್ಮ ಆಗ್ತದ, ಅವನು ಕೂಡ ಭಗವಂತ ಕೃಪಾ ಮಾಡ್ತಾನ. ಅದಕ್ಕೆ ಬಂಧುಗಳು, ದಾಸೋಗ ಸೇವೆ ಮಾಡೋದು ಏನು ಅಂತ ಕೇಳಿದ್ರೆ, ನಿಮ್ಮಲ್ಲಿ ಎಷ್ಟು ಸಾಧ್ಯದ ಹಸಿದ ನಿಮ್ ಬಾಗಿಲಿಗೆ ಬಂದ ಅಂದ್ರೆ ಅನ್ನ ಕೊಡೋ ಶಕ್ತಿ ಇತ್ತು ನೀಡ್ರಿ, ನೀಡದೇ ಇದ್ದಂತ ಶಕ್ತಿ ಇರ್ಲಿದ್ರೆ ಇದ್ದವ್ರು ಮನಿ ತೋರ್ಸ್ರಿ. ಯಾಕಂತ ಕೇಳಿದ್ರೆ, ಈ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಕೊನೆ ಕ್ಷಣ ಒಂದು, ನೀವು ಕೈಕಾಲು ತೊಳ್ಕೊಂಡಿರ್ತೀರಿ, ಬಚ್ಚಲದಾಗ ತೊಳೆದಿರ್ತೀರಿಲ್ಲ, ಅಲ್ಲಿದ ನೀರು ಹರ್ಕೋತ್ ಹೋಗ್ತತಿ, ಅಲ್ಲಿ ಒಂದು ಬಳ್ಳಿ ಹೇಳ್ತದ. ಸಿದ್ದೇಶ್ವರಪ್ಪಗಳು ಬರೀತಾರ ಬುಕ್ಕಿನಾಗ. ಯಾವ ಹೋಗಿ ಕೇಳಿದತ್ತ ಮನುಷ್ಯಾಗ, ಬದುಕಂದ್ರೆ ಏನ್ರಿ, ಬದುಕು ಸ್ವಾರ್ಥಕ್ಕೆ ಹೆಂಗ್ ಮಾಡ್ಕೊಳ್ಳೋದು, ಬದುಕು ಸ್ವಾರ್ಥಕ್ಕೆ ಹೆಂಗ್ ಮಾಡ್ಕೊಳ್ಳೋದು ಅಂದಾಗ ಆ ಮನುಷ್ಯ ಹೇಳಿದತ್ರಿ, ಬದುಕು ಸ್ವಾರ್ಥ ಮಾಡ್ಕೊಳ್ಳೋದಂದ್ರ ಶಿಸ್ತು ಕುಡಿದು ಮಸ್ತ್ ತಿನ್ನೋದು, ಒಂದ್ 4 ಹಡಿದ್ರಿ ಒಂದ್ ದಿವ್ಸ ಗೊಟ್ಟ ಕತ್ತು ಹೋಗಿ ಬಿಡುದು ಅಂದತ್ತ. ಅವಾಗ ಬಳ್ಳಿಗೆ ಹೋಗಿ ಮನುಷ್ಯ ಕೇಳಿದತ್ತ, ಬದುಕಂದ್ರೆ ಏನು ಅಂದಾಗ ಆ ಬಳ್ಳಿ ಹೇಳ್ತದ, ಈ ಬಳ್ಳಿ ಒಳಗೆ ಒಂದು ಸುಂದರವಾಗಿರ್ತಕ್ಕಂಥ ಹೂವು ಅರಳುತ್ತದ. ಯಾವಾಗ ಅರಳುತ್ತದ ಅಂತ ಕೇಳಿದ್ರೆ, ಲೋಕದ ಚೆಷ್ಟಿಗೆ ರವಿ ಬೀಜ, ಕರಣಂಗಳ ಚೆಷ್ಟಿಗೆ ಮನವೇ ಬೀಜ, ಎನಗುಳ್ಳುದೊಂದು ಮನ ನಿನಗೆ ಒಡಿಬರಿಪಿದಾದರೆ ಬಬುಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥ ಅಕ್ಕ ಮಾದೇವ. ಬಹಳ ಸುಂದರವಾದಂಥ ಒಂದೊಂದು ವಚನ ನೋಡ್ರಿ. ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳ್ತಾಳ ಅಕ್ಕ. ಕರ್ಣಕ್ಕೆ ಶೃಂಗಾರ, ಕಿವಿಗಳಿಗೆ ಶೃಂಗಾರ ಯಾವುದು? ಓಲೆ ಹಾಕೊಂಡ್ರೆ ಹೂ ಹಾಕೊಂಡ್ರೆ ಶೃಂಗಾರ ಅಲ್ಲತ್ತ. ಕರ್ಣಗಳಿಗೆ ಶೃಂಗಾರ ಯಾವುದು ಅಂತ ಕೇಳಿದ್ರೆ, ಪುರಾತನರ ಸುಗೀತಗಳನ್ನ ಕೇಳುವುದು ಕರ್ಣಂಗೆ ಶೃಂಗಾರ ಅಂತಕ್ಕಂಥದ್ದು. ಅದಕ್ಕೆ ಪುಣ್ಯಾತ್ಮರೇ, ನಮ್ದು ಏನು ಅಂತ ಕೇಳಿದ್ರೆ, ಆ ಬಳ್ಳಿ ಹೇಳ್ತತ, ನನ್ನ ಅರಳಲಿಕ್ಕೆ ಕಾರಣ ಆದವ ಸೂರ್ಯ ಬಂದಾಗ ಅರಳ್ತನು, ಅವ ಅಸ್ತಂಗ ಆದಂದ್ರ ಬಾಡ್ತನು, ಅರಳಿ ಬಾಡುದ್ರ ಮಧ್ಯದೊಳಗೆ ಅರಳಿಲಿಕ್ಕೆ ಯಾವ ಕಾರಣ ಆಗ್ಯಾನ, ಅವನ ಮುಡಿಯನ್ನ ಏರಿ ನನ್ನ ಬದುಕನ್ನು ಸ್ವಾರ್ಥಕ ಮಾಡ್ಕೊಳ್ತಾನು ಅಂತಕ್ಕಂಥ ಅದು ಹೇಳ್ತದ ಪುಣ್ಯ. ಅದು ಹೇಳ್ತದ. ಅಮ್ಮಗೆ ಹೆಸರು ಬಂದದ್ದು ಏನು ಅಂತ ಕೇಳಿದ್ರೆ, ದಾನೇಶ್ವರಿ ಅಂತಕ್ಕಂಥ ಹೆಸರು ಬರಬೇಕಾದ್ರೆ ಸುಮ್ಮನೆ ಎಲ್ಲ ಶರಣರ ಸಲುವಾಗಿ ದಾಸೋಹ ಸೇವೆನ ಹಮ್ಮಿಕೊಂಡ ಸಲುವಾಗಿನ ಇವತ್ತು ಅಂಥ ಪದವಿಯನ್ನು ಸಿಕ್ಕದ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಬದುಕು ಹೇಗಾಗಬೇಕಂತ ಕೇಳಿದ್ರೆ, ತಿರ್ಕೊಂಡು ತರೋದು ಕರ್ಕೊಂಡು ಉಣೋದು, ಕರ್ಕೊಂಡು ಉಣತಕ್ಕಂಥ ವ್ಯವಧಾನ ನಮ್ದಾಯ್ತು ಅಂದ್ರೆ ಅವಾಗ ನಮ್ಮ ಬದುಕು ಏನಾಗ್ತದೆ, ಹಚ್ಚು ಹಸಿರಾಗ್ತದೆ, ಸುಜಲಾಂ ಸುಫಲಂ ಆಗ್ತದೆ, ಮನೆ ಮಂತ್ರಾಲಯ ಆಗ್ತದೆ. ಮನಸ್ಸು ವಿಶಾಲತೆ ಬೇಕು, ಒಂದಿಷ್ಟು ಹೃದಯ ವಿಶಾಲತೆ ಬೇಕು, ಮನಸ್ಸು ಪ್ರಸನ್ನತೆ ಬೇಕು, ತಲೆ ಶಾಂತಿ ಇರಬೇಕು. ಇಷ್ಟಿತ್ತಂದ್ರೆ ಜೀವನ ದರ್ಶನ ಆಗಿಬಿಡ್ತದ, ಮಹಾತ್ಮರ ದರ್ಶನ ಆಗ್ಲಿಕ್ಕೆ ಸಾಧ್ಯದ. ಒಂದು ವೇಳೆ ನಾವು ಹಂಗ ಚಂತನ ಅದನ್ನ ಸುತ್ತಾಕೋದು ಕೂತಿದ್ವಿ ಅಂದ್ರೆ ಅದೇನು ಉಪಯೋಗ ಬರದದ. ಅದಕ್ಕೆ ಪುಣ್ಯಾತ್ಮರ 8 ದಿನಗಳ ಪರ್ಯಂತರವಾಗಿ ನಿಮಗೆ ಅಮ್ಮವರೆಲ್ಲ ಪ್ರವಚನ ಹೇಳ್ಯಾರಿಲ್ರಿ. ಬ್ಯಾಸರ್ ಬಂದಿತ್ರ ಬಿಟ್ಟು ಬಿಡ್ತನ್ರಿ ಮತ್ತ. ಅಮ್ಮವ್ರ ಪ್ರವಚನ ಹೇಳ್ಯಾರಿಲ್ರಿ. ನಮ್ಮದು ಒಂದು ಗಾಡಿ ಕೆಡ್ತದ್ರಿ, ನಮ್ಮ ವಕೀಲರು ಕಾರ್ ಗಾಡಿ ಕೆಡಿತಂದ್ರ ಎಲ್ಲಿ ಬಿಡ್ತೀರಿ?
ನಿಮ್ಗೆ ಗೊತ್ತಿಲ್ಲ ಬಿಡು ಪಾಪ, ನೀವು ಹಂಗೆ ಗಾಡಿ ಹೊಡೋದು ಎಲ್ಲಿ ಬಿಡ್ತೀರಿ? ಗ್ಯಾರೇಜ್ದಾಗ ಮೆಸ್ತ್ರಿ ಇರ್ತಾನ, ಅದನ್ನೆಲ್ಲ ವ್ಯವಸ್ಥಿತ ರಿಪೇರಿ ಮಾಡ್ತಾನ. ಇನ್ನು ಬೇಕಾದಂಗ ಮತ್ತೆ ವರ್ಷ ಹೊಡಿರಿ ನೀವು ಏನಾಗೋದಿಲ್ಲ ಅಂತಾರ. ಮತ್ ಈ ಗಾಡಿ ಕೆಡ್ತಂದ್ರಿ, ಈ ಗಾಡಿ ಕೆಡ್ತಂದ್ರ ದವಾಖಾನೆಗೆ ಸಹಿತ ಸಾಧ್ಯ ಆಗೋದಿಲ್ಲ. ಈ ಗಾಡಿ ಕೆಟ್ಟಾಗ ಅಲ್ಲಿ ಹಂಗೊಬ್ಬ ಮೆಕ್ಯಾನಿಕಲ್ ಅದಲ್ಲ, ಇಲ್ಲಿ ಅಧ್ಯಾತ್ಮ ಈ ಥಿಯೇಟರ್ದೊಳಗೆ ಇಲ್ಲಿ ಮೆಕ್ಯಾನಿಕ್ ಇವ್ರು ಕೂತಾರ, ನಿಮ್ ತಲೆ ಶುದ್ಧ ಮಾಡ್ತಾರ. ನಿಮ್ 8 ದಿವಸ ನಿಮ್ ತಲೆ ಶುದ್ಧ ಮಾಡಿ. ಯಾಕಂತ ಕೇಳಿದ್ರೆ ಇವ್ರು ಹೇಳಿರ್ತಕ್ಕಂಥ ಮಾತುಗಳು ಎಲ್ಲಿ ಬೀಳ್ಬೇಕು ಅನ್ನೋದು ಮಾತು ಹೇಳಿ ಮುಗಿಸ್ಬಿಡ್ತಾನ. ಹೆಂಡತಿ ನೀರಿಗೆ ಹೊಂಟಿಳತ್ತ, ಗಂಡ ಹೊರಗೆ ಕೂತಿ ಸ್ಪಟ್ ಏನೋ ಆಡ್ತಿದ್ದತ್ತ. ನೋಡ್ರಿ ಒಲಿ ಮೇಲೆ ಹಾಲಿಟ್ಟೇನಿ, ಉಕ್ ಬರಾಕತ್ರ ಬಾಯಿ ತೆರಿ ಅಂತ ಹೇಳಿಳ. ನಿಮಗ್ ಗೊತ್ತಾಗೈತಿ, ಭಾಳ ಬೆರಿಕಿ ಮಂದಿನಿ. ಸ್ವಾಮಿ ಎಷ್ಟು ಅಭ್ಯಾಸ ಮಾಡಿ ಬಂದನವ್ರು ಅವನ್ಕ ಒಂದು ಮುಂದೆ ಅದಿರ್ತಾನ, ಹೌದಿಲ್ಲ? ಇರ್ಲಿ ಪುಣ್ಯಾತ್ಮರೇ, ಅದಕ್ಕ ನಿಮಗ್ ಗೊತ್ತಾದನ್ನ ಹೇಳೋದ ಬೇಕಾಗಿಲ್ಲ. ರಂಗೋಲಿ ಹಾಕ್ತೇಳಿ ಹೆಣ್ಮಗಳ ದೊಡ್ಡ ಸೆರಗ ಹಿಂದು ಬಿಟ್ಟಿದ್ಲು, ಮುಂದೆ ಭಾರಿ ಭಾರಿ ರಂಗೋಲಿ ಹಾಕಕತ್ತಿಳು. ಅದ್ ಹಂಗ ಕಸ ಹೊಡಿತಿತ್ತು. ಹಂಗ ಪುಣ್ಯಾತ್ಮರೇ, ಅಧ್ಯಾತ್ಮ ಅಂತಕ್ಕಂಥದ್ದು ರಂಗೋಲಿ, ಮರು ಅಂತಕ್ಕಂಥದ್ದು ಸೆರಗ. ನೀವು ಹಂಗ ಮರವಿನ ಸೆರಗ ಎಳ್ಳಿ ಹಾಕತ್ತೀರಂದ್ರ ಅದು ರಂಗೋಲಿ ಅಳಿಸಿ ಹೋಗ್ತದ. ಆ ತಾಯಿ 8 ದಿನಗಳ ಪರ್ಯಂತರವಾಗಿ ನಿಮ್ಗೆ ಅಧ್ಯಾತ್ಮದ ಸಿವಿ ಊಟವನ್ನು ಸಾಕೆನಿಸದ, ಬೇರೊಂದನ್ನು ಬೇಕೆನಿಸದ, ಒಮ್ಮೆ ಸುಖ ಆತಂದ್ರ ಮತ್ತೊಮ್ಮೆ ದುಃಖದ ಅನುಭವ ಆಗ್ಬಾರದು. ಅಂತ ಸುಖದ ಸಲುವಾಗಿ ಶರಣರು ಬಡ್ದಾಡ್ಯಾರ. ನಾವೆಲ್ಲ ತಿಳ್ಕೊಂಡಿದ್ವು, ಅಲ್ಲಿ ಸುಖ ಆಯ್ತು, ಇಲ್ಲಿ ಸುಖ ಆಯ್ತು, ಎಲ್ಲೇ ಕಡೆ ಹುಡುಕಾಡಿದ್ವು. ಸುಖ ಇದ್ರಾಗ ರಕ್ತ ಬರ್ತದ ತಿಳ್ಕೊಂಡು ಎಲ್ಲವನ್ನ ಗೇರಿ ಹೊರತಾಕಿರ ತಾನ ರಕ್ತ ತಾನು ಕೊಡ್ದದ. ಆದ್ರೆ ಎಲ್ಲಿದು ಬರತೈತಿ ವಿಚಾರ ಮಾಡಿಲ್ಲ. ನಮ್ಮಲ್ಲಿ ಐತಿ ಪುಣ್ಯಾತ್ಮರೇ ಈ ಸಂತೋಷ, ಸುಖ, ನೆಮ್ಮದಿ. ಅಂಗಡ್ಯಾಗ ತರುದಲ್ಲ, ಇಟ್ಟು ಮಾರೋದಲ್ಲ, ಹೊತ್ಕೊಂಡು ತಿರುಗುದಲ್ಲ. ಅದು ಎಲ್ಲಿ ಐತಿ ಅಂತ ಕೇಳಿದ್ರೆ ದೇವ ಹಾಯಿ ತುಜಾಪಾಸಿ ಜಾಗ ಚುಕ್ಕಲಾಸಿ. ದೇವ್ರ ನಿಮ್ಮತ್ತಿಲ್ಲ ಅದಾನ. ಆದ್ರ ಹುಡುಕ್ಯಾಡ್ ನೋಡ್ಬೇಕಾದ್ರೆ ಒಬ್ಬ ಇಂಥ ಗುರು ನಿಮಗೆ ಬೇಕಾಗ್ತದ. ಅಂತ ದಾಸೋಹ ಸೇವೆಯನ್ನು ನೀವು ಮಾಡಬೇಕಾಗ್ತದ. ಯಾವಾಗ ದಾಸೋಹ ಮಾಡೋ ಭಾವನೆ ಬರ್ತದ, ಅವಾಗ ಆ ದೇವರು ದಾಸತ್ವಕ್ಕೆ ಒಲಿದು ಬರ್ತಾನ. ಈ ಕಿಂಕರ ಆಗೋದು ಬಹಳ ಚಲೋ, ಶಂಕರ ಆಗೋದು ಉಪಯೋಗ ಇಲ್ಲ. ಮೊದಲು ಕಿಂಕರತ್ವ ಭಾವ ನಮ್ಮಲ್ಲಿ ಬಂತಂದ್ರ ಆ ಬದುಕು ಹಸನಾಗ್ತತಿ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಈ ದಾಸೋಹದ ವಿಷಯದ ಮೇಲೆ ಇವತ್ತಿನ ಚಿಂತನ ನಮ್ಮ ಮತಿಗೆ ಹೊಳೆದಷ್ಟು. ನನಗೆಷ್ಟು ಆ ಭಗವಂತ ಸಿದ್ದರಾಮೇಶ್ವರ ಅಜ್ಜ ನನ್ನ ಮಸ್ತಕಗಳ ಕೂತ್ ಎಷ್ಟನ್ನು ನುಡಿಸ್ಯಾನ, ಅಟ್ಟು ನುಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡೇನೆ. ಪುಣ್ಯಾತ್ಮರೇ, ನೀನಿತ್ತ ಏನೋತಕ್ಕೆ ನೀ ನುಡಿಸಿದಂತೆ ನುಡಿಯೋ ವೀನೇಶ್ವರ ನಾನು. ಯಾಕಂತ ಕೇಳಿದ್ರೆ ಅವೆಲ್ಲ ತತ್ವನ ಎಷ್ಟು ಓದಿದ್ರು ಕೂಡ ಕಡಿಮೆ ಅದ, ಎಷ್ಟು ತಿರುಗಿದ್ರು ಕೂಡ ಕಡಿಮೆ ಅದ. ಇದು ಸಮುದ್ರದೊಳಗಿಂದ ಒಂದು ಬಗಸಿ ತಗೊಂಡಂಗೈತಿ ಪುಣ್ಯಾತ್ಮರೇ ಅಧ್ಯಾತ್ಮ ಕ್ಷೇತ್ರ. ನನಗೊಂದು ಖುಷಿ ಏನು ಅಂತ ಕೇಳಿದ್ರೆ ಕೂಡ, ನನಗೊಂದು ಖುಷಿ ಏನು ಅಂತ ಕೇಳಿದ್ರೆ, ಇಲ್ಲಿ ನಾನು ಆ ಕಡೆ ಕನ್ನಡ ಶಾಲೆಯೊಳಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಅಲ್ಲಿ ಬಂದಿನಿ. ಅಲ್ಲಿ ಎಲ್ಲ ನಮ್ಮ ತಾಯಿಂದ್ರ ಇಟ್ಟು ಸೇರೆ ಬಿಟ್ಟಿದ್ರು. ಮತ್ತೆ ಇಲ್ಲಿ ಬಂದಿನಿ, ಅದಕ್ಕಿಂತ ಹೆಚ್ಚು ಜನ ಇಲ್ಲಿ ತಾಯಿಂದ್ರ ಸೇರ್ಯಾರ. ಇಂಥ ಒಂದು ಅಧ್ಯಾತ್ಮ ಕ್ಷೇತ್ರ ಎಜಗಪ್ಪ ಬಂದಿಟ್ಟು ಜರ ಕೊಡು. ಒಂದು ಮಾತನ್ನು ಹೇಳ್ತೇನೆ ನಿಮಗೆ, ಇಲ್ಲಿ ಕೂಡ ಅಷ್ಟ ಜನ ಸಮೃದ್ಧ ಸೇರ್ಕೊಂಡಿರಿ. ಯಾವಾಗ ಪುಣ್ಯಾತ್ಮರೇ ತಾಯಿಂದರು ಈ ಅಧ್ಯಾತ್ಮ ಲೋಕಕ್ಕೆ ಬರ್ತೀರಿ, ಅವಾಗ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯದ, ಬಸವಣ್ಣನ ಕನಸನ್ನು ನನಸು ಮಾಡ್ಕೊಳ್ಳಕ್ಕೆ ಸಾಧ್ಯದ ಅಂತಕ್ಕಂಥದ್ದು ನಾವು ಅರ್ತ್ಕೋಬೇಕಾಗೈತಿ. ಅದಕ್ಕೆ ನಿಮ್ಮೆಲ್ಲರಲ್ಲಿ ಒಂದು ಪ್ರೀತಿ ಕಳಕಳಿ, ನಮ್ಮೆಲ್ಲ ಇಲ್ಲಿ ಬೆಳಗ್ಗೆ ಬಹಳ ಕೂಡಿರಿ. ನೀವೆಲ್ಲರೂ ಒಂದೇ ಒಂದು ಕೆಲಸ ಏನ್ ಮಾಡೋದು ಅಂತ ಕೇಳಿದ್ರೆ, ಒಂದಿಷ್ಟು ತಿಂಗಳದಾಗೋ ಹುಣ್ಣಿಮೆಗಿರೋ ಅಮಾಸೆಗೆ ಒತ್ತಟ್ಟೆಲ್ಲ ನಿಮ್ಮ ಅಕ್ಕನ ಬಳಗದವ್ರು ಸೇರೋದು, ಅಕ್ಕಮಾದೇವಿದ ಒಂದು ಫೋಟೋ ಇಡೋದು, ನಿಮ್ಗೆ ಏನು ಹಾಡ ಬರ್ತಾರ ಹಾಡ ಹಾಡೋದು, ವಚನ ಬರ್ತದಂದ್ರೆ ವಚನ ಹೇಳೋದು, ಊರೊಳಗೆ ಒಂದು ಸತ್ಸಂಗ ಅಂತಕ್ಕಂಥ ನಿರ್ಮಾಣ ಮಾಡಿ ನಿಮ್ಮಿಂದ ಆರಂಭ ಆಯ್ತಂದ್ರ ಅಮ್ಮವರು ಬಂದು ಇಲ್ಲಿ ಪ್ರವಚನ ಮಾಡಿದ ಸ್ವಾರ್ಥಕ್ಕಾಗ್ತದೆ. ಅವ್ರಿಗೆ ನೀವು ಕೊಡುಗೆಯನ್ನು ಕೊಟ್ಟಂಗೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ. ಯಾಕಂತ ಕೇಳಿದ್ರೆ, ತಿಂದುಂಡು ತಿರುಗುವ ಚಂಡಾಳಿ ದೇಹಕ್ಕೆ ದಂಡಿಸು ಎಲೆ ಮನವ ಅಂತ ಹೇಳ್ಯಾರ. ಈಗೇನು ಕಾಲ್ ಹೋಗ್ಯಾವ ಬಹಳ ಚಲೋ ಅದಾವ, ಮುಂದೆ ಬರೋ ಚಲೋ ಅಂತ ಕುಂದ್ರಬೇಡ ನೀವು. ಅದಕ್ಕೆ ಮುಂಡಿಗೆ ಒಳಗೆ ಹೇಳ್ಯಾರ ಬಬಲಾದೇವ್ರ, ಮುಂಡಿಗೆ ಅಂದ್ರ ಈ ಲೋಕದ ಎತ್ತೋದಕ್ಕೆ ಮುಂಡಿಗೆ ಎತ್ತೋದು ಪೈಲ್ವಾನ್ ಅಂತಾರ. ಈ ಮುಂಡಿಗೆ ಪದ ಅಂದ್ರ ಅದನ್ನ ಬಿಡಿಸಿ ಹೇಳಾವಾಗ ಅವ್ ಬಹಳ ವಿದ್ವಾನ್ ಅಂತಾರ. ಅದಕ್ಕೆ ಆವತ್ತು ಹೇಳ್ಯಾರ ಬಬಲಾದೇವ್ರ, ಹಗರ ಕಾಲ ಜಗಕ ಬಂತಣ್ಣ ಹಗ ಹರಣ ಕೋಪ ಜಗದ ಪ್ರಾಣಿ ಮೇಲೈತಣ್ಣ ಕನಕ ಹೊನ್ನ ಹೆಣ್ಣಿಗಾಗಿ ಸೊನಗನಂತೆ ತಿರುಗುವರಣ್ಣ ಬಲ್ಲಿದ ಶರಣರು ಉಳಿವಿ ಬಿಟ್ಟು ಹೋಗುತ್ತಾರಣ್ಣ. ಹುಲ್ಲ ಕಲ್ಲಿಗೆ ಜಗಳತ್ತಿತ್ತಣ್ಣ ಹುಲ್ಲೆದ್ದು ಪಡಿವಾಗ ಕಲ್ಲು ಪುಡಿ ಪುಡಿ ಆಯ್ತಣ್ಣ. ಕಲ್ಲು ಕೋಳಿಗಳು ಕೂಗುತ್ತಾವು ಇನ್ನು ಕೇಳ ಜಗದಾಟಣ್ಣ ಅಂತ ಹೇಳ್ಯಾರ. ಈಗೆಲ್ಲ ಕೂಗಾಕತ್ಯಾವ. ಇವ್ರು ಏನ ಕಂಡಿಡ್ದಾರ ಅಂದ್ರೆ ಬಿ ಮೊಬೈಲ್ ಕಂಡಿರ್ಲಿ, ಯಮಾನ ಕಂಡು ಏನ ಕಂಡಿಡ್ದಾರ ಅಂದ್ರೆ ಮೊದಲು ಮಾತ್ಮರು ಬಳಸಿ ಬಿಟ್ಟದನ್ನ ಹಿಡ್ದಾರ.
ಅಂತರವಾಣಿ ಮೂಲಕ ಮಾತ್ಮರು ಮಾತಾಡ್ತಿರತ್ತ. ಸೀತಾನವಿ ಕಾಲಕ್ಕೆ ರಾವಣ ಪುಷ್ಪಕ್ಕೆ ಮಾಡಿ ತಂದಿದಿಲ್ರಿ, ಮತ್ತ ಅವಾಗಿತ್ತಂದ್ರೆ ಹೆಂಗ? ಅವೆಲ್ಲನೂ ಅದಾವ. ಆದ್ರೆ ನಮ್ಮ ಇತಿಹಾಸವನ್ನು ಓದಬೇಕು, ನಾವು ಅದನ್ನು ಬೆಳೆಸ್ಬೇಕು, ಉಳಿಸ್ಬೇಕು. ನಾನು ಒಂದೇ ಕಳ್ಕಳಿವೇನೆ ಅಂತ ಹೇಳ್ತೀನೋ, ನೀವೇನ್ ನಮಗೆ ದೊಡ್ಡ ಕೊಡುಗೆ ಕೊಡೋದು ಬೇಕಾಗಿಲ್ಲ. ನಿಮ್ಮೂರೊಳಗೆ ಹುಣ್ಣಿಮೆಗಿರೆ ಮಾಡ್ರಿ, ಯಾವಾಗರೆ ಮಾಡ್ರಿ, ನಿಮ್ಗೆ ಹೆಂಗ ಅನುಕೂಲ ಇರ್ತೈತಿ ಒಂದು ಸತ್ಸಂಗ ಮಾಡ್ರಿ. ಯಾರ ಸ್ವಾಮಿಗಳು ಬೇಕು, ಮಹಾತ್ಮರು ಬೇಕು, ಪ್ರವಚನ ನಾವ ಹೇಳ್ಬೇಕತ್ತೇನಿಲ್ಲ, ಇವರೇ ಹೇಳ್ಬೇಕತ್ತಿಲ್ಲ. ಯಾರಿಗೆ ಹೇಳಾಕ್ ಬರ್ತೈತಿ ಅವ್ರೆಲ್ಲರೂ ಪ್ರವಚನ ಹೇಳ್ಬೋದು, ಖರೆ ಎಲ್ಲಾರು ಕೇಳೋಂಗ್ ಹೇಳ್ಬೇಕು. ಪ್ರವಚನ ಯಾರು ಬೇಕಾದ್ರೆ ಹೇಳ್ಬೋದು, ಖರೆ ಎಲ್ಲರಿಗೂ ಕೇಳೋಂಗೆ ಹೇಳ್ಬೇಕು, ತಿಳಿಯಂಗೆ ಹೇಳ್ಬೇಕು. ಮತ್ತೆ ಇಲ್ರಿ ನಮ್ದೊಂದು ಸೀಮೆ ಐತ್ರಿ, ಈ ಸೀಮೆ ಹಚ್ಚಕ್ಕೆ ಹೋಗಂಗಿಲ್ಲ, ಇಚ್ಚಕ್ಕೆ ಹೋಗಿಲ್ಲ ಅಂದ್ರೆ ಆ ಸೀಮೆ ಮಂದಿ ಅಟ್ಟಕ್ಕೆ ಕುಂದ್ರಲಕ್ಕತ್ತೈತಿ, ಸೀಮೆ ಇಲ್ದವ್ರು ಹೊಟ್ಟು ಹೋಗ್ಲಕ್ಕತ್ತ. ಆದ್ರೆ ಇವತ್ತು ನೀವು ತೆಲಸಂಗ ಗ್ರಾಮದಾಗ ಏನ್ ಮಾಡಿರಿ, ಆ ಸೀಮೆಯನ್ನ ಕಿತ್ತೊಗೆದು ನಿಜವಾಗಿರ್ತಕ್ಕಂಥ ಬಸವಣ್ಣನ ತತ್ವವನ್ನ ನಾನು ಕಂಡುದು ತೆಲಸಂಗ ಗ್ರಾಮದ ವೇದಿಕೆ ಮೇಲೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೆ ಅಮ್ಮವರು ಬಹಳ ಅದ್ಭುತವಾಗಿರತಕ್ಕಂಥ ಈ ನಮ್ಮ ನಾಡಿನೊಳಗೆ ಸಾಧನೆಯನ್ನು ಮಾಡೋದ್ರ ಜೊತೆಯಾಗಿ ನಮ್ಮ ಒಂದು ಈ ನಾಡಿನ ಶರಣರ ನಾಡಿನ ಕೀರ್ತಿಯನ್ನ ಅದಕ್ಕೆ ಪುಣ್ಯಾತ್ಮರೇ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನೀವೆಲ್ಲರೂ ಬಿಜಾಪುರ ಬಸ್ ಮಿರಜ್ಗೆ ಹೋಗೋತ್ ನೀವು ನೋಡೇರಿ? ಅಲ್ಲಿ ಒಂದು ಬೋರ್ಡ್ ಬರ್ದಿರ್ತಾರೆ, ಏನ್ ಬರ್ದಿರ್ತಾರ್ರಿ? ಮತ್ ನೋಡೇನಂದ್ರಲ್ಲ, ಶರಣರ ನಾಡಿನಿಂದ ವೈದ್ಯರ ನಾಡಿಗೆ ಹೇಳ್ತಾರ. ಅದಕ್ಕೆ ಆ ಬೋರ್ಡ ಅಕಸ್ಮಾತ್ ಗುಲ್ಬರ್ಗ, ವಿಜಯಪುರ, ಆ ಕಡೆ ಸುರ್ಪುರ ಸೈಡ್ ಬಸ್ಸ ಮಿರಜ್ಗೆ ಹೋಗೋ ಕಾಲಕ್ಕ ನನಗೊಂದು ಹುಚ್ಚು ಬಾಳ. ಯಾವ ಗಾಡಿ ಮೇಲೆ ಯಾವ ದೇವರ ಹೆಸರು ಬರ್ದಾರ, ಯಾವ ಶರಣರ ಹೆಸರು ಬರ್ದಾರ, ಯಾವ ಫೋಟೋಗಳು ಎಲ್ಲೆಲ್ಲಿ ಹಚ್ಚಾರ. ಯಾಕಂತ ಕೇಳಿದ್ರ ನಮ್ ಬಿಜಾಪುರ ಶಿವಪುತ್ರಪ್ಪಗಳು ಒಮ್ಮೆ ಹೇಳ್ರಿ, ಫೋಟೋ ಕೊಡ್ರಪ್ಪಗಳು ನಿಮ್ ಜಾಹೀರಾತ್ ಹಾಕ್ತೇವೆ, ಜಾತ್ರೆ ಮುಗಿದ್ ಬಳಿಕ ಆ ಫೋಟೋ ಎಲ್ಲಿ ಹೋಗಿತಿರಿ ಗೊತ್ತಿಲ್ಲ, ಹಾಕ್ಬಿಡ್ತಿರೋ. ಅಷ್ಟೇ ಕಡ್ಡಾಯವಾಗಿ ಅದನ್ನು ಬಳಸ್ತಕ್ಕಂಥ ಅವಧಾನ ನಿಮ್ದಾಗಬೇಕು. ಅದಕ್ಕೆ ಪುಣ್ಯಾತ್ಮರೇ, ಶರಣರ ನಾಡಿನಿಂದ ಅಮ್ಮವ್ರು ನಮ್ಗೆ ಎದಕ್ಕೆ ಬಂದಾರ ಅಂತ ಕೇಳಿದ್ರೆ ಭಕ್ತಿ ಪಾಠವನ್ನು ಕಲಿಸ್ಲಿಕ್ಕೆ ಬಂದಾರ, ದಾಸೋ ಸೇವೆಯನ್ನು ತಿಳಿಸ್ಲಿಕ್ಕೆ ಬಂದಾರ. ಅದಕ್ಕೆ 8 ದಿನಗಳ ಪರ್ಯಂತವರೆಗೆ ಅವ್ರ ಅದ್ಭುತವಾಗಿರ್ತಕ್ಕಂಥ ಸುಮಧುರ ನುಡಿಗಳನ್ನು ತಾವೆಲ್ಲ ಕೇಳಿರಿ. ಕೇಳಿದ್ದನ್ನು ನಿಮ್ಮ ಜೀವನದಾಗ ಉಳಿಸ್ಕೋರಿ. ಮುದುಕಿ ಕೌದಿ ಹೊಲದಂಗೆ ಮಾಡಬೇಡ್ರಿ. ದಾರಕ್ಕೆ ಗಂಟು ಹಾಕಲಾರ್ದ ಹೊಲದ ಮತ್ತೆ ಜಗ್ಗಿ ನೋಡೋಟಿಗೆ ಫಳ ಬಿಚ್ಚಿ ಬಿದ್ದು ಅನ್ನಂಗೆ ಆಗಬಾರ್ದು. ಅವ್ರೇನು ಹೇಳ್ಯಾರೋ ಇಲ್ಲಿ ತನಕ ಅದನ್ನು ಪಾಲನೆ ಮಾಡ್ರಿ. ಇನ್ನು ನಾನು ಹೇಳಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಇದ್ರಾಗ ಹಿಡಿಸ್ತಾವ ಇಟ್ಕೋರಿ. ಅಕಸ್ಮಾತ್ ಹಿಡಿಸಲಾರದ ಮಾತ ನಾ ಕೆಳಗೆ ಸ್ಟೇಜ್ ಹೇಳಿಯನ್ನ ಕೊಟ್ಬಿಡ್ರಿ, ಇಲ್ಲೇ ಕೊಡ್ಬೇಡ್ರಿ ಮತ್ತೆ. ಅದಕ್ಕೆ ಅಂತ ಸದ್ಬುದ್ಧಿನ ಸಿದ್ದರಾಮೇಶ್ವರರು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸಿದ್ದರಾಮೇಶ್ವರರು ಕೆರೆ ಕೆಲಸವನ್ನು ಮಾಡಿಸ್ತಿರತ್ತೆ. ಎಲ್ಲಿ? ಸೊಲ್ಲಾಪುರದಲ್ಲಿ. ನಮ್ಮ ಸಿದ್ಧಾಟಿಗಳೊಳಗೆ ಮಾದುಲಿಂಗರಲ್ಲಿ ಹೋಗ್ತಾರೆ. ಅಲ್ಲಿ ಮಾದುಲಿಂಗ ಹೋದಂತ ಸಂದರ್ಭದೊಳಗ ಏನು ಅಂತ ಕೇಳಿದ್ರೆ, ಹೋಗಿ ಸಿದ್ದರಾಮರಿಗೆ ಹೇಳ್ತಾರ, ಯಾರೋ ಒಬ್ರು ಸತ್ಪುರುಷರು ಬಂದಾರ, ಹೆಗಲಿಗೆ ಕಂಬಳದ, ಬಗಲಿಗೆ ಬಂಡಾರ ಬರಣದ, ಕೈ ಒಳಗೊಂದು ಬೆತ್ತಾದ, ಏನೋ ಮಾಡಾಕತ್ರಿಗೆ ಎಟ್ಟೆ ನೀರು ಕೆರೆಗೆ ಬೀಳದಂತ ಸಂದರ್ಭದೊಳಗ ಆ ಮಾಸಿದ್ದಪ್ಪ ಹೋಗಿ ಅಲ್ಲಿ ಹಡ್ಡದು ಗುದಲಿ ಹಡ್ತಿತ್ತು, ಸನಿಕೆ ತುಂಬುತ್ತಿತ್ತು, ಬುಟ್ಟಿ ಒಯ್ತಿತ್ತು. ಆಗ ನೀರು ಬಂದು ಯಾವಾಗ ಬಿದ್ದು ಅಲ್ಲಿ ಆ ಕೆರೆಗೆ, ಅವಾಗ ಸೊಲ್ಲಾಪುರ ಸಿದ್ದರಾಮನ ಬಾಜುಕನ ಮಾದುಲಿಂಗನ ಗುಡಿ ನಿರ್ಮಾಣದ ಪುಣ್ಯಾತ ನಮ್ಮ ಸಿದ್ಧಾಟಿಗಳಿಗೆ ಬರ್ತದ. ಅಂದ್ರೆ ಇವರೆಲ್ಲರೂ ಬಂದದ್ದು ಎದಕ್ಕೆ ಅಂತ ಕೇಳಿದ್ರೆ, ಉಪಕಾರವನ್ನು ಸ್ಮರಿಸಿ ಲೋಕಕ್ಕಾಗಿ ಒಳಿತನ್ನು ಮಾಡೋ ಸಲುವಾಗಿ ಬಂದಾರ. ನೀವೆಲ್ಲರೂ ಪರಮಾತ್ಮನ ಮಕ್ಕಳಿದ್ದೀರಿ ಪುಣ್ಯಾತ್ಮರೇ. ಇಲ್ಲಿ ಯಾವ್ದು ಜಾತಿ ಕುಲ ಬಸವಣ್ಣ ಹೇಳಿದಂಗ ಯಾರ್ಯಾರು ಏನೇನೋ ಒಂದು ಉದ್ಯೋಗ ಮಾಡ್ತಾರ, ಅದನ್ನ ಹೆಸರಿಟ್ಕೊಂಡು ಬಂದಿದೀವಿ. ನಾವೇನ್ ಟಪಾಲ್ ಹಾಕಿಲ್ಲ, ನಮಗೆ ಇಲ್ಲೇ ಹುಡ್ಸತ್ ಹೇಳಿ ಏನ್ ಹಾಕಿ ಬಂದಿದ್ದೀರಿ. ಅದೆಲ್ಲವನ್ನ ಮರಿತು ಪುಣ್ಯಾತ್ಮರೇ, ನಿಜವಾಗಿರ್ತಕ್ಕಂಥ ಇದನ್ನೇ ಧರಿಸ್ಬೇಕು, ಇದನ್ನೇ ಬಿಡಬೇಕು ಅಂತ ಯಾವುದೂ ಕಟ್ಟಳೆ ಇಲ್ಲ. ನಾನು ಒಂದು ಕೊನೆ ಮಾತು ಹೇಳ್ತೇನೆ, ನಿನ್ನ ಧರ್ಮವನ್ನು ನೀನು ಪ್ರೀತಿಸು, ಧರ್ಮವನ್ನ ಎಲ್ಲ ಧರ್ಮವನ್ನ ನೀನು ಪ್ರೀತಿಸು, ನಿನ್ನ ಧರ್ಮನಿ ಆರಾಧಿಸು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ತನ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ, ಬಹುತೇಕ ನಾನು ಬಹಳ ಒತ್ತಡದಾಗಿದ್ವಿ. ನಮ್ಮ ವಕೀಲರು ಬಹಳ ಎಲ್ಲರಿಗೂ ಒಬ್ಬರ ಕಡೆಯಿಂದ ಒಬ್ಬರ ಕಡೆ ಫೋನ್ ಹಚ್ಕೋತ ದಯವಿಟ್ಟು ಗೋಕಾಕದಾಗ ನಾನು ಬೆಳಗಿನ 2 ಗಂಟೆ ತನ ಇದ್ನಿ. ಅಲ್ಲಿಂದ ಮತ್ತೆ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಸುಳ್ಳಳ್ಳಿ ಕಡೆ ಓಡಿ ಬಂದೀನಿ. ಬಹಳ ಒತ್ತಡ ಆಗ್ಲತ್ತ ತಿಳ್ಕೊಂಡು ನೀವೇನು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿರಿ ಪುಣ್ಯಾತ್ಮರೇ. ನಾನು ಒಂದೇ ಮಾತು ಹೇಳ್ತೇನೆ, ಏನು ದೊಡ್ಡ ಮಠ ಕಟ್ಟಬೇಕಂತ ಕನಸು ಕಂಡಿಲ್ಲ, ಏನೋ ಒಂದು ದೊಡ್ಡ ಇದನ್ನು ಕಟ್ಟಬೇಕಂತಂದಿಲ್ಲ. ನಮ್ದು ಒಂದೇ ಉದ್ದೇಶ, ಹಳ್ಳಿ ಸತ್ಸಂಗದ ಹೂಬಳ್ಳಿ ಹರಡಲಿ ಹಳ್ಳಿ ಅಂತ ಕಟ್ಕೊಂಡು ತಿರುಗೋದು ಉದ್ದೇಶ ಏನು ಅಂತ ಕೇಳಿದ್ರೆ, ಪ್ರತಿಯೊಬ್ಬರ ಮನಸ್ಸನ್ನು ಕಟ್ಟುವಂಥ ಕೆಲಸ ನಾವು ಮಾಡ್ಬೇಕಂತಕ್ಕಂಥ ಕನಸನ್ನು ಕಂಡುಕೊಂಡು ತಿರುಗುತ್ತಾ ಇದ್ದೀವಿ. ಮನಸ್ಸು ಕಟ್ಟಿದೆ ಅಂದ್ರೆ ಮಠ ಕಟ್ಟೋದೇನು ದೊಡ್ಡದಲ್ಲ, ಮನೆ ಕಟ್ಟೋದೇನು ದೊಡ್ಡದಿಲ್ಲ. ಅಂತ ಶರಣರು ಈ ನಾಡಿನೊಳಗೆ ಪ್ರತಿಯೊಬ್ಬರ ಮನಸ್ಸನ್ನು ಕಟ್ಟುವ ಕೆಲಸ ಮಾಡ್ಯಾರ. ಅಂತದೊಂದು ಶರಣರ ಚರಿತ್ರಾಮೃತವನ್ನು ದಾಸೋಹ ಸೇವೆ ಇವತ್ತು ತಾವೆಲ್ಲ ಚಿಂತನೆ ಮಾಡಿರಿ. ನಿಮಗೂ ಮತ್ತು ನಮ್ಮೆಲ್ಲರಿಗೆ ಅಂತ ದಾಸೋಹ ಸೇವೆಯನ್ನು ಮಾಡ್ತಕ್ಕಂಥ ಸದ್ಬುದ್ಧಿ ಸಿದ್ದರಾಮೇಶ್ವರರು ನೀಡಲಿ. ಮಗದೊಮ್ಮೆ ತಮ್ಮೆಲ್ಲರಿಗೆ ವೇದಿಕೆ ಮೇಲಿರ್ತಕ್ಕಂಥ ಅಮ್ಮನವರಿಗೆ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿ ಹೇಳಿ ನಾನು ವಾಣಿಗೆ ಓಂ ತತ್ಸ. ಕೆರೆ ಹಳ್ಳ ಬಾವಿಗಳು ಮೈಲಿಗಳಲ್ಲಿ ಗುಳ್ಳೆ ಗುರುಚಿ ಚಿಪ್ಪೆಗಳು ಕಾಣಬಹುದು.